ನಿಮ್ಮೆಲ್ಲ ಮಾಹಿತಿಗೆ ಭೂಮಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪ ಅವರ ವಿರುದ್ಧ ಈ ಪ್ರಕರಣ ದಾಖಲಾಗಿರುತ್ತೆ. ಆದರೆ ಪೂರ್ವಾನುಮತಿ ಇಲ್ಲದ ಕಾರಣ ಇದನ್ನ ರದ್ದುಗೊಳಿಸಬೇಕು ಅಂತ ನ್ಯಾಯಾಲಯದ ಮೊರೆ ಹೋಗಿದ್ದಾಗ ಪ್ರಕರಣ ರದ್ದುಗೊಂಡಿರುತ್ತೆ. ಆ ಆದೇಶವನ್ನ ಪ್ರಶ್ನಿಸಲಾಗುತ್ತೆ. ಅದಾದ ನಂತರ ಮತ್ತೊಂದು ದೂರು ದಾಖಲಾಗುತ್ತೆ. ಈ ಎಲ್ಲದರ ಕುರಿತಾಗಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಸಿದ್ಧಾರ್ಥ ಲೂಥ್ರಾ ಇಲ್ಲಿವರೆಗೆ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದರ ಬಗ್ಗೆ ನ್ಯಾಯಾಲಯಕ್ಕೆ ವಿವರಗಳನ್ನ ವಿವರಿಸ್ತಾ ಇದ್ದಾರೆ. ನ್ಯಾಯಾಲಯ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ವಕೀಲರಿಗೆ ಕೇಳಿದೆ. ಭ್ರಷ್ಟಾಚಾರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿರುದ್ಧ ಮೊಕದ್ದಮೆ ಹೂಡೋದಕ್ಕೆ ಪೂರ್ವಾನುಮತಿ ಪಡೆಯುವ ಪ್ರಕರಣದ ಕುರಿತಾಗಿ ಈಗ ವಾದ ಪ್ರತಿವಾದ ನಡೀತಾ ಇದೆ. ಬಿಎಸ್ವೈ ವಿರುದ್ಧ ಡಿನೋಟಿಫಿಕೇಶನ್ ಪ್ರಕರಣ, ಹಲವು ಪ್ರಕರಣಗಳು ದಾಖಲಾಗಿದ್ದವು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಮೂರ್ತಿ ಪಾರ್ದಿವಾಲ ಅವರ ಮುಂದೆ ಸಿದ್ಧಾರ್ಥ ಲೂಥ್ರಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪಗೆ ಕೋರ್ಟ್ ಸಮನ್ಸ್. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪಗೆ ಬಿಗ್ ಶಾಕ್ ಈಗ ಎದುರಾಗಿದೆ. ತ್ವರಿತಗತಿ ನ್ಯಾಯಾಲಯದಿಂದ ಬಿಎಸ್ವೈಗೆ ಸಮನ್ಸ್. ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ ವಿಚಾರಣೆ ಮಾರ್ಚ್ 15ಕ್ಕೆ ವಿಚಾರಣೆಗೆ ತಾವೇ ಹಾಜರಾಗಬೇಕು ಅಂತ ಬಿಎಸ್ವೈಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ಪೋಕ್ಸೋ ಕೇಸ್ನಲ್ಲಿ ಕಾಗ್ನಿಜೆನ್ಸ್ ತೆಗೆದುಕೊಂಡ ಕೋರ್ಟ್, ಕಾಗ್ನಿಜೆನ್ಸ್ ತೆಗೆದುಕೊಂಡ ಬೆನ್ನಲ್ಲೇ ಬಿಎಸ್ವೈಗೆ ನೋಟಿಸ್ ಜಾರಿ ಮಾಡಿದ್ದು. ಈ ಹಿಂದಿನ ಕಾಗ್ನಿಜೆನ್ಸ್ ರದ್ದು ಮಾಡಿದೆ ನ್ಯಾಯಾಲಯ, ರದ್ದು ಮಾಡಿತ್ತು. ಹೊಸದಾಗಿ ಕಾಗ್ನಿಜೆನ್ಸ್ ತೆಗೆದುಕೊಂಡು ಬಿಎಸ್ವೈಗೆ ಸಮನ್ಸ್ ಜಾರಿ ಮಾಡಿದೆ. ಮಾರ್ಚ್ 15ನೇ ತಾರೀಕು ವಿಚಾರಣೆ ಇರುತ್ತೆ. ಅವತ್ತು ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ನ್ಯಾಯಾಲಯ ತಿಳಿಸಿದೆ. 17 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದ ಮೇಲೆ ಪ್ರಕರಣ ದಾಖಲಾಗಿತ್ತು. ಡಾಲರ್ಸ್ ಕಾಲೋನಿ ಮನೆಯಲ್ಲಿ ತಾಯಿ ಮಗಳು ಭೇಟಿಯಾಗೋದಕ್ಕೆ ಬಂದ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. 2024 ಫೆಬ್ರವರಿ 2ನೇ ತಾರೀಕು ಈ ಘಟನೆ ನಡೆದಿತ್ತು. ದೂರು ದಾಖಲಾಗಿತ್ತು. ಬಾಲಕಿಯ ಪರವಾಗಿ ಬಿಎಸ್ವೈ ವಿರುದ್ಧ ತಾಯಿ ದೂರು ನೀಡಿರ್ತಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.